ಆ್ಯಕ್ಚುಲಿ ನಮ್ಮ ಬಿಗ್ಗೆಸ್ಟ್ ಪುಣ್ಯ ಏನು ಗೊತ್ತಾ, ನಮ್ಮ ಪೇರೆಂಟ್ಸ್ ಇನ್ನೂ ಬದುಕಿರೋದು. ನಾವು ಅದನ್ನು ಯೋಚನೆ ಮಾಡಬೇಕು ಫಸ್ಟು. ಅಪ್ಪ ಅಮ್ಮ ಪಾಪ ಅವ್ರುಗಳು ಪಡೋ ಕಷ್ಟ ನಾವು ಯಾರೂ ಪಟ್ಟಿರಲ್ಲ ಅನ್ಸುತ್ತಲ್ಲ. ನಾವು ಪಡ್ತಾ ಇಲ್ಲ ಅಂತಲ್ಲ, ಬಟ್ ಅವರು ನಮ್ಮ ಫ್ಯಾಮಿಲಿ ಎಸ್ಪೆಷಲಿ ಎಲ್ಲೋ ಹುಟ್ಟಿ ಏನೂ ಇಲ್ದಲ್ಲ ತಿನ್ನಕ್ಕೂ ಇರಲಿಲ್ಲ ಅಂತ ಪಾಪ ಅವ್ರಿಗೆ ಇಲ್ಲಿ ಬಂದು ಒಂದು ಲೈಫ್ ಕಟ್ಕೊಂಡು ಮಾಡಿರೋದು ನಮ್ಗೆ ಕಂಫರ್ಟಬಲ್ ಇದೆ. ಅವರೆಲ್ಲ ನೋಡಿದಾಗ ನಮಗೆಲ್ಲ ಇದೆ, ನಾವುಗಳೇ ಈ ಥರ ಮಾಡಿದ್ರೆ ಹೆಂಗೆ ಅಂತ. ತಿನ್ನಕ್ಕೆ ಊಟ ಸಿಗುತ್ತೆ ಪಾಪ, ಇನ್ನೂ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ತಂದೆ ತಾಯಿ ವಾಕಿಂಗ್ ಟಾಕಿಂಗ್ ಗಾಡ್. ಅವರಿಬ್ಬರನ್ನ ಚೆನ್ನಾಗಿ ನೋಡ್ಕೋಬೇಕು. ಅದು ಎಷ್ಟೊಂದು ಜನ ವೀಡಿಯೋಸಲ್ಲಿ ಅಪ್ಪ ಅಮ್ಮಂಗೆ ಅದು ಇದು ಮಾಡೋದು ನೋಡ್ತೀನಲ್ಲ, ಹೆಂಗೆ ಅನ್ಸೋದು ಗೊತ್ತಾ, ಅವರಿಂದನೇ ಇಲ್ಲಿರೋದು. ಏನು ಗುರು ಮಾಡ್ತೀನಿ, ಫಸ್ಟ್ ದೇವರೇ ಅಪ್ಪ. ನಾನು ಈ ಭೂಮಿಗೆ ಬಂದಿರೋದೇ ಆಯಿತು, ದೇವರು ಎವ್ರಿಥಿಂಗ್ ಕರೆಕ್ಟ್. ಈ ಭೂಮಿಗೆ ನಾನು ಬಂದಿರೋದೇ ಅವರಿಂದ ತಾನೆ. ಅವರಿಬ್ಬರಿಲ್ಲ ಅಂದರೆ ಇವಾಗ ನನ್ನ ಬಗ್ಗೆ ನನಗೆ ಒಳ್ಳೆ ಗುಣ ಇದೆ ಅಂತ ಅನ್ಕೋತೀನಿ. ನೀನು ಒಳ್ಳೆ ಗುಣ ಇದೆ ಅಂತ ಅನ್ಕೋದೆ. ಆ ಗುಣ ಎಲ್ಲಿಂದ ಬಂದಿತ್ತು? ಚಿಕ್ಕ ವಯಸ್ಸಿಂದ ಅವ್ರು ನೋಡ್ಕೊಂಡೇ ನಾವು ಬೆಳೆದಿರೋದು. ಇವಾಗ ಅಭಿ ಈ ಗುಣ ನನಗೆ ಇಷ್ಟ ಆಗುತ್ತೆ ಅಂದರೆ ನಾನು ಅದನ್ನು ಅವ್ರಲ್ಲಿ ನೋಡ್ಕೊಂಡೇ ತಾನೇ ಬೆಳೆದಿರೋದು. ಅವ್ರಿಗೆ ತುಂಬ ಇನ್ಫ್ಲೂಯೆನ್ಸ್ ಆಗ್ತದೆ. ಆಮೇಲೆ ಅವರಷ್ಟು ನಮ್ಮ ಬಗ್ಗೆ ಹೆಮ್ಮೆ ಪಡೋರು, ಎಸ್ಪೆಷಲಿ ಅಮ್ಮಂದ್ರಷ್ಟು. ಯಾವ್ದಾದ್ರು ಫಂಕ್ಷನ್ದಾಗ ಹೋಗ್ತಾರಲ್ಲ ಅವರಿಗೆ, ಅವ್ರಿಗೊಂಥರ ಪ್ರೌಡ್ ಫೀಲ್. ಇವಾಗ ನಾನು ಇಂಡಸ್ಟ್ರಿಗೆ ಬಂದು ಥರ ಅವ್ರೆಲ್ಲರೂ ಬಂದು ಮಾತಾಡ್ತಿರ್ತಾರೆ, ಇಲ್ಲಿ ನಾವು ನೋಡ್ತಾ ಇದ್ವಿ ಅಂತ ಸಿಕ್ಕಾವಡೆ ಮನೆಗೆ ಬಂದು ಹೇಳ್ತಾರೆ. ಅವ್ರು ಕೇಳ್ತಿದ್ರು ಕಣೆ, ಹಂಗಂದ್ರು ಕಣೆ, ಹಿಂಗಂದ್ರು ಕಣೆ, ಅದೇ ಒಂದು ಸೆಷನ್ನು. ಆಮೇಲೆ ಕೆಲವೊಬ್ಬೊಬ್ರು ಅದನ್ನು ನೆಗೆಟಿವ್ ಆಗೂ ಆಗಿರುತ್ತೆ. ಕೆಲವೊಂದೊಂದು ಬರಲಿಲ್ವಾ, ಎಲ್ಲಿ ಬರ್ತಾಳೆ ಬಿಡಿ ಅವಳು ಅನ್ನೋ ಥರನೂ ಮಾತಾಡಿರ್ತಾರೆ. ಡೇಟ್ಸ್ ಫ್ರೀ ಇರಲ್ಲ ಅನ್ನೋದೆಲ್ಲ ಅರ್ಥ ಮಾಡ್ಕೊಂಡಿರಲ್ವಲ್ಲ. ಹಿಂಗಂದ್ರು ಅವರು ಏನೋ ಮೆಸೇಜ್ ಮಾಡಿದ್ರಂತೆ, ರಿಪ್ಲೈ ಮಾಡಿಲ್ವಂತೆ. ನಮ್ಮಮ್ಮ ಹೆಂಗೆ ಮಾಡ್ಬಿಡ್ತಾರೆ ಅಂದರೆ, ಒಬ್ಬೊಬ್ರ ಹತ್ರ ಹೋಗ್ಬಿಟ್ಟು ಎಲ್ಲ ಕಸಿನ್ಸ್ ಹತ್ರ ತಲೆ ಕೆಡ್ಸ್ಕೊಬಿಡಿ, ನಾನು ವಿಡಿಯೋ ಕಾಲ್ ಮಾಡಿಸ್ತೀನಿ, ನಂಬರ್ ಕೊಡಿ, ಇಲ್ಲಿ ಬಂದು ಕಾಟ ಕೊಡದೆ. ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ, ಅವ್ರಿಗೆ ಕ್ಲೋಸ್ ಇರ್ತಾರೆ. ವಿಡಿಯೋ ಕಾಲ್ ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ. ಹಾಯ್ ಹೇಳು. ನಮ್ಮ ಅಪ್ಪ ಸರಿ, ನನಗೆ ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ. ಯಾರೋ ರಿಲೇಟಿವ್ಸ್ ಅವ್ರಿಗೆ ಪರಿಚಯ ಇರ್ತಾರೆ. ನಿಮ್ಮ ಮಗಳ ಹತ್ರ ಒಂದ್ಸಲ ಮಾತಾಡ್ಬೇಕು ವಿಡಿಯೋ ಕಾಲ್ ಮಾಡಿ ಅಂತೆಲ್ಲ ಹೇಳ್ತಾರ. ಸರಿ ಅಂದ್ಬಿಟ್ಟು ಒಂಥರ ವ್ಯಾರ್ಡ್, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ವಿಡಿಯೋ ಕಾಲಲ್ಲಿ ಹಲೋ ಆಂಟಿ, ಹೇಗಿದ್ದೀರಾ? ತುಂಬಾ ನಾನು ಟಿವಿಲಿ ನೋಡ್ತೀವಿ, ಥ್ಯಾಂಕ್ ಯು ಸೋ ಮಚ್ ಆಂಟಿ. ಆಮೇಲೆ ಅಮ್ಮ ಮಾತಾಡೋ ಏನಂತ ಮಾತಾಡ್ಲಿ ಮಾ. ಯಾರು ಕೇಳಿದ್ರು ಅಂತಂದೆ. ಅಶ್ವಿನಿ ಮ್ಯಾಮು ನಂಗೆ ಕೊಟ್ಟರು, ನಾನು ಈ ಕಡೆ ಬಂದೆ. ಅದು ಬಿಟ್ಟು ಬೇರೆಯವ್ರು ಕೊಡಿದ್ರೆ ಇದನ್ನು ಹೊಗೆ ಹಾಕಲ್ಲ. ಕ್ಯಾಪ್ಟನ್ ರೂಮಲ್ಲಿ ಕೊಡು. ರೈಸ್ ಏನು ಕ್ಯಾಪ್ಟನ್? ಸೋಮಾರಿ ಕ್ಯಾಪ್ಟನ್. ನಂಗೆ ಕಾಲು ನಡಿಯೋಕ್ಕಾಗ್ತಿಲ್ಲ, ನೋವು ಆಗ್ತಿಲ್ಲ. ಅಂದರೆ ಏನು ಓಡ್ ಹೋಗ್ಬಿಟ್ಟಿರೋದು. ಹೌದು, ಹಂಗೆ ಕೂತಿರೋಳು, ಕಾಲು ಒಂದು ಸ್ವಲ್ಪ ಹಿಂಗೆ ಬೆಂಡಾಗಿರೋದು ಅಷ್ಟೇ. ನನಗೆ ಗೊತ್ತು ಬಿಡಿ, ಡೋಂಟ್ ವರಿ, ನೋಟಿಸ್ ಮಾಡಿದ್ದೀನಿ ನಾನು. ಹಂಗೆ ಕೂತಿರೋಳು, ಕಾಲು ಒಂದು ಬೆಂಡಾಗಿರೋದು ಅಷ್ಟೇ. ಹಿಂಗೆ ಅದು ಬಿಟ್ಟರೆ ಏನು ಚೇಂಜಸ್ ಇರ್ತಾರೆ. ಇವಾಗ ಎಲ್ಲರಿಗೂ ಹಾಗೆ ಇದೆ ಕಾಲು. ಲಕ್ಷ್ಮೀ ಪಕ್ಕದ ಮನೆ ಆಂಟಿ ಏನು ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ಆಚೆ ಬರ್ಬಿಟ್ಟು ಮುಂದೆ ಸಾಗೋರಿ. ರೇಗಿಸ್ತವ್ ನಾವಣ್ಣ, ಬೈದವ್ ನಾವಣ್ಣ, ಪ್ಲಾನ್ ಹಾಕ್ತವ್ ನಾವಣ್ಣ. ಇದು ಯಾರ್ದು ಪ್ಲೇಟು? ತಂದೆ ಅನ್ನ ಕಾಯ್ತಾ ಇದ್ದೀರಾ ನೀವು? ಅನ್ನ ಕಾಯ್ತಾ ಇದ್ದೀರಾ ಎಂತನು? 2 ಟೈಮ್ ಊಟ ಮಾಡ್ಕೊಂಡಿದ್ದೀವಿ. ಅದು ಸತ್ಯವಲ್ವೇ? ನೀವು ಬಂದ ಮೇಲೆ ದಪ್ಪ ಆಯ್ತಾವಿ ನಾವು.